ಅಧಿಕ ಮಾಸದ ಪ್ರಯುಕ್ತ ಖಂಡ್ವಾ ಮಠಾಧೀಶರಾದ ಶ್ರೀ ವಿದ್ಯಾ ಖಂಡ್ವಾ ವಿರಾಜತೀರ್ಥ ಶ್ರೀಗಳಿಂದ ತೊಟ್ಟಿಲು ಪೂಜೆ. ಗಂಗಾವತಿ ನಗರದ ಶ್ರೀ ಯೋಗೇಶ್ವರ ಯಾಜ್ಞವಲ್ಕ್ಯ ಮಂದಿರದಲ್ಲಿ ಅಧಿಕ ಮಾಸದ ಪ್ರಯುಕ್ತ ಶನಿವಾರದಂದು ಹುಣಸೇಹೊಳೆಯ ಪರಮಪೂಜ್ಯ ಶ್ರೀ ವಿದ್ಯಾ ಖಂಡ್ವಾ ವಿರಾಜತೀರ್ಥ ಶ್ರೀಗಳಿಂದ ಪುರುಷೋತ್ತಮ ತೊಟ್ಟಿಲು ಪೂಜಾ ಕಾರ್ಯಕ್ರಮ ನೆರೆದ ಭಕ್ತ ಸಮೂಹದಲ್ಲಿ ಶ್ರದ್ಧೆ ಭಕ್ತಿ ಭಾವನೆ ಬೆಳೆಸುವಲ್ಲಿ ಸಫಲತೆಗೊಂಡಿತು. ಇದಕ್ಕೂ ಪೂರ್ವದಲ್ಲಿ ಜ್ಞಾನಸತ್ರ ಅಡಿಯಲ್ಲಿ ಶ್ರೀ ಮಧ್ವಾ ರಾಮಾಯಣ ಹಾಗೂ ರಾಮಾಯಣ ಕುರಿತಂತೆ ಚಿಂತಕರು ಎಂಬ ವಿಷಯ ಕುರಿತು ವಿದ್ವಾನ್ ಶ್ಯಾಮಚಾರ ಬಂಡಿ ಅತ್ಯಂತ ಮಾರ್ಮಿಕವಾಗಿ ಪ್ರವಚನ ನೀಡಿದರು. ಬಳಿಕ ಭಜನೆ, ಪಾಲ್ಕಿ ಉತ್ಸವ ಮತ್ತಿತರ ಪೂಜಾ ಕಾರ್ಯಕ್ರಮಗಳು ಜರುಗಿದವು. ಸೇವಾ ಸಮಿತಿಯ ಅಧ್ಯಕ್ಷ ಮುರಳೀಧರ ಕುಲಕರ್ಣಿ, ಶೇಷಗಿರಿ ಕುಲಕರ್ಣಿ, ಆನಂದ್ ಕೆಇಬಿ, ಲಕ್ಷ್ಮಣ ಜಮಖಂಡಿ, ವೇಣುಗೋಪಾಲ್, ಚರ್ಚಿನ ಗುಡ್ಡ, ವೆಂಕಟೇಶ್ ಮುದಂದ, ಸತ್ಯಕುಮಾರ್ ವೀರಾಪುರ್, ಪ್ರಭಾಕರ್, ಗುರುರಾಜ್ ಸಾಲ್ಗುಂದಿ, ಪ್ರಸಾದ್, ಸತೀಶ್ ಮಣಿ ಸೇರಿದಂತೆ ಭಜನಾ ಮಂಡಳಿಯ ಸದಸ್ಯರು, ಅಪಾರ ಭಕ್ತಾದಿಗಳು ಪಾಲ್ಗೊಂಡಿದ್ದರು. यो देवेभ्यः आददाति यो देवानां पुरोहितः पूर्वो यो देवेभ्यो जातो नमो रताय ब्राह्मणाय व्रतं ब्राह्मण्यमिन्दो देवा अग्रेतब्रुवन् यस्मैकं ब्राह्मणो विद्यात् तस्य देवा सन्वशे श्रेष्ठादे लक्ष्मीष्टवत्याः होरात्रे पार्श्वे नक्षत्राणि लोपमश्नुव्यात्तम् इष्टन्नीहामम्मा ईशानदर्पलोकम्मा ईशान जय जय कृष्ण हरे जय जय राम हरे जय कृष्ण हरे हर जनो भंग से हरुषरे जानके करव पीड़ित से राम हरे हर जनो भंग से हरुषरे जानके करव पीड़ित से राम हरे Para
ಅಂತಕ್ಕಂಥ ಶಕ್ತಿಯಿಂದ ಕೂಡಿರ್ತಕ್ಕಂಥ ರಾಮದೇವರು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅನ್ನೋದಕ್ಕೆ ರಾಮಭದ್ರ ಅವನು. ರಾಮಚಂದ್ರಾಯ ವೇದಿಸಿ. ರಾಮಚಂದ್ರ ಅಂದರೆ ಪರಿಪೂರ್ಣವಾದ ಚಂದ್ರನಂತೆ ಹೇಗೆ ನಮಗೆ ಶೋಭಾಯಮಾನವಾಗಿ ಜ್ಞಾನ ಭಕ್ತಿ ವೈರಾಗ್ಯ ಕೊಡ್ತಕ್ಕಂಥದ್ದಾಗಿರ್ತಾರೆ ಅಂಥದನ್ನು ರಾಮಾಯಣದ ಮೂಲಕ ನಮಗೆ ಆಚಾರ್ಯರು ಇವತ್ತಿನ ದಿವಸ ನಮಗೆಲ್ಲ ಉಪದೇಶ ಮಾಡಿದ್ದಾರೆ. ಸೂಕ್ಷ್ಮ ವಿಚಾರ ರಾಮಾಯಣ ಆಯಿತು, ಮಹಾಭಾರತ ಆಯಿತು, ಭಾಗವತ ಆಯಿತು, ಎಲ್ಲವೂ ಕೂಡ ಈ ಅಧಿಕಸ್ಯ ಅಧಿಕಂ ಫಲಂ ಪುರುಷೋತ್ತಮ ಮಹಾತ್ಮೆಯ ಮೂಲಕ ನಾವು ಈ ಅಧಿಕ ಮಾಸದಲ್ಲಿ ಅಧಿಕವಾಗಿ ನಾವು ಶ್ರವಣ ಮನನ ನಿಧಿ ಧ್ಯಾನ ಅಂತ ಮಾಡ್ತೇವೆ. ಯಾಕೆ ಮಾಡ್ತೇವೆ? ಅದಕ್ಕೆ ಅನೇಕ ವಾದಿರಾಜರು, ಸತ್ಯಧರ್ಮ ತೀರ್ಥರು ಇವೆಲ್ಲವನ್ನು ಒಂದು ರೀತಿ ವ್ಯಾಖ್ಯಾನ ಮಾಡ್ತಾರೆ. ಆಚಾರ ಸಿದ್ಧಿದೆ. ದ್ವಿತೀಯ ಭಯಂ ನಿವೇದಿತಸ್ಯ. ಆಚಾರ್ಯ ಇವತ್ತು ಸ್ವಲ್ಪ ಹೇಳಿದ್ದಲ್ಲ, ಇದ್ರದ್ದು ಎಷ್ಟು ಅರ್ಥ ಇದೆ, ಹೇಗಿದೆ, ಇದ್ರದ್ದು ಶಕ್ತಿ ಹೇಗಿದೆ. ದ್ವಿತೀಯ ಭಯಂ ನಿವೇದಿತಸ್ಯ. ನಮಗೆ ಎರಡರಿಂದ ಒಂದನ್ನು ಬಿಟ್ಟು ಒಂದನ್ನು ಪಡಿಬೇಕು. ಧರ್ಮ, ಅರ್ಥ, ಕಾಮ, ಮೋಕ್ಷ. ಇನ್ನು ಧರ್ಮದಿಂದ ಇರಬೇಕಾದ್ರೆ ಭಯ ಅಂತಕ್ಕಂಥ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥದ್ದು ಯಾವುದು? ಅಧರ್ಮ. ಅಧರ್ಮ ಅಂದರೆ ಯಾವುದು? ಅರ್ಥ ಅಂತಕ್ಕಂಥದ್ದು ನಿಮ್ಮನ್ನು ಏನೆಲ್ಲ ಅವ್ಯವಹಾರ ಮಾಡಲಿಕ್ಕೆ ಬಿಡ್ತದೆ. ಆದರೆ ಧರ್ಮ ಅದನ್ನು ಬಿಡಲ್ಲ, ಅದನ್ನು ತಲೆಗಟ್ತದೆ, ಶ್ರದ್ಧೆ ಕೊಡ್ತಿದೆ. ಶ್ರದ್ಧೆ ಕೊಟ್ಟು ಧರ್ಮಾಚರಣೆ ಮಾಡ್ತಕ್ಕಂಥ ಬುದ್ಧಿ ಕೊಡ್ತದೆ. ಆ ಧರ್ಮಕ್ಕೆ ಇರ್ತಕ್ಕಂಥ ಶಕ್ತಿ ಅಧರ್ಮಕ್ಕೆ ಇರಲ್ಲ. ಅದು ದ್ವಿತೀಯ. ಅದನ್ನು ಬಿಡಬೇಕು. ಭಯಂ ನಿವೇದಿತಸ್ಯ. ಅದರಲ್ಲಿರ್ತಕ್ಕಂಥ ಆಗ್ರಹ, ಅದರಲ್ಲಿರ್ತಕ್ಕಂಥ ವ್ಯಾಮೋಹ, ಅದನ್ನು ಬಿಟ್ಟರೆ, ಧರ್ಮದಿಂದ ಇದ್ದರೆ ನಮಗೆ ಏನು ಸಿಗಬೇಕು ಅದು ಪರಮಾತ್ಮ, ಪುರುಷೋತ್ತಮ ನಾಮನಾಗಿರ್ತಕ್ಕಂಥ ಪರಮಾತ್ಮ. ಇವತ್ತು ಅಧಿಕಸ್ಯ ಅಧಿಕಂ ಫಲಂ ಅಂತಕ್ಕಂಥ ನೀವು ಶ್ರವಣ ಮನನ ನಿಧಿಧ್ಯಾಸನ ಅಂದರೆ ಕೇವಲ ಕೇಳಿ ಹೋಗಿ ಮನೆಗೆ ಹೋಗಿಬಿಟ್ಟು ಅದನ್ನು ಏನು ಹೇಳಿದ್ರು ಆಚಾರ್ಯರು ರಾಮಾಯಣ ಹೇಳಿದ್ರು ರಾಮಾಯಣನೇ ಆಯಿತು, ಏನು ರಾಮಾಯಣ ಅಂತಲೇ ಅನ್ನಂಗೆ ಆಗಬಾರ್ದು. ರಾಮಾಯಣ ಹೇಳಿದ್ರೆ ರಾಮಾಯಣದಲ್ಲಿ ಏನೆಲ್ಲ ನೀತಿ ಪಾಠ ಬಂದಿದೆ ಅದನ್ನು ಅಳವಡಿಸ್ಬೋದು. ದ್ವಿತೀಯ ಭಯ. ನಮಗೆ ಎರಡರಲ್ಲಿ ಧರ್ಮದಲ್ಲಿ ಆಸಕ್ತಿ ಇದ್ದು ಅರ್ಥದಲ್ಲಿ ವ್ಯಾಮೋಹವನ್ನು ಬಿಟ್ಟು ಎಷ್ಟು ಜನರನ್ನು ಉದ್ಧಾರ ಮಾಡಿದ ಶ್ರೀರಾಮಚಂದ್ರ. ಅಹಲ್ಯೆಯನ್ನು ಕಲ್ಲಾಗಿದ್ದ ಸ್ತ್ರೀ ಅಹಲ್ಯೆಯನ್ನು ಕ್ಷಮಿಸಿದ, ಅವಳಿಗೆ ಮತ್ತೆ ಚೈತನ್ಯದ ರೂಪವನ್ನು ಕೊಟ್ಟ. ಒಬ್ಬ ಬೇಡತಿ, ಒಬ್ಬ ಹುಡುಗಾಡು ಜನಾಂಗದ ಮುದುಕಿ ಬೇಡತಿ, ಜಾತಿ ಮತಗಳನ್ನು ಲೆಕ್ಕಿಸದೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಹಣ್ಣನ್ನು ಸ್ವೀಕರಿಸಿ ಅವಳಿಗೆ ಮೋಕ್ಷವನ್ನೇ ತಂದಿದ್ರು ಶ್ರೀರಾಮ. ಗುಹ ಒಬ್ಬ ಮೀನುಗಾರ ಜನಾಂಗದ ಒಬ್ಬ ಗುಹ ರಾಮನಿಗೆ ಅತ್ಯಾಪ್ತನಾಗಿಲ್ಲ. ನದಿ ದಾಟಿಸುವಂತಹ ಒಂದು ವ್ಯಕ್ತಿ. ನರಮಾಂಸವನ್ನು ತಿಂತಕ್ಕಂಥ ರಾಕ್ಷಸರು, ವಿರಾಟ, ಪ್ರಬಂಧ ಇದೆಲ್ಲವೂ ರಾಕ್ಷಸರು ರಾಮನ ಸಂಪರ್ಕವನ್ನು ಪಡೆದುಕೊಂಡು ತಮ್ಮ ದುಷ್ಟ ಸ್ವಭಾವವನ್ನು ತ್ಯಜಿಸಿ ಸಜೀವಿಗಳಾದರು. ಅದರಿಂದ ರಾಮ ವನವಾಸಕ್ಕೆ ಹೋದರೂ ಕೂಡ ಗಂಧ ಎಲ್ಲಿದ್ರೂ ತನ್ನ ಸುಗಂಧವನ್ನು ಬಿಡುವುದು, ಹೂವು ಎಲ್ಲಿದ್ರೂ ಕೂಡ ತನ್ನ ಸುವಾಸನೆಯನ್ನು ತೆಗೆದುಬಿಡುವುದು. ಅದರಿಂದ ರಾಮನಂತಹ ವ್ಯಕ್ತಿಗಳು ಎಲ್ಲಿದ್ರೂ ಕೂಡ ಕಲ್ಯಾಣವನ್ನೇ ನಾಡಿಗೆ ಹೋದರೂ ಕೂಡ ರಾಮರಾಜ್ಯವೇ ನಿರ್ಮಾಣ ಆಯಿತು. ಅನೇಕ ಜನ ರಾಮನಿಂದ ಉದ್ಧಾರ ಆಗಬಹುದು ಅಂತ ಇಷ್ಟು ರಾಮನ ವ್ಯಕ್ತಿ. ಶ್ರೀಗಳು ಬರೋವರೆಗೂ ನನಗೆ ಸಮಯ ಇದೆ ಅಂತಂದರೆ ಈಗ ನಾವು ಅಸಲಿ ಘಟ್ಟಕ್ಕೆ ಬರಬೇಕು. ವಾಲ್ಮೀಕಿಗಳು ಇಷ್ಟು ಅದ್ಭುತವಾಗಿ ರಾಮನ ವ್ಯಕ್ತಿತ್ವವನ್ನು ವರ್ಣಿಸಿದರು. ಯಾಕೆ ಕೆಲವರು ಕಿಡಿಕಾರ್ತಾರೆ? ರಾಮ ಅಂದರೆ ಯಾಕೆ ದ್ವೇಷ? ಇಲ್ಲ ಸಲ್ಲದ ಕಲ್ಪಗಳೇ ಯಾಕೆ ನೋಡಬೇಕು? ಖಂಡಿತ ನೈಜವಾದ ಇತಿಹಾಸ ಕಣ್ಮುಂದಾಗ ಅದನ್ನು ಓದದೆ ಅಥವಾ ಓದಿದ್ರು ಕೂಡ ಅದನ್ನು ಮರೆಮಾಚಿ ಕ್ರಿಯೇಟಿವಿಟಿ, ಸೃಜನಶೀಲತೆ ಅನ್ನುವ ಹೆಸರಿನಲ್ಲಿ ತಾವು ಮನಸ್ಸಿನ ವಿಧಾನವನ್ನೆಲ್ಲ ಯಾಕೆ ಹೊರಗಾಗ್ತಾರೆ ಅಂತ ಒಂದು ಪ್ರಶ್ನೆ ಕಾಡುತ್ತಾರೆ. ಅದಕ್ಕೆ ಶ್ರೀನಿವಾಚಾರ್ಯ ಅನುವ್ಯಾಖ್ಯಾನದ ಉತ್ತರ ಹೇಳ್ತಾರೆ. ನಾನಾ ವದಂತಿ ಪುಂಸಾಂಸಿ ಮತಯೋ ಗುಣಭೇದ. ಅದ್ಭುತವಾದಂಥ ಶರೀರದ ಒಳಗಡೆ ಒಬ್ಬ ಜೀವ ಇದಾನಲ್ಲ, ಆ ಜೀವಕ್ಕೆ ಒಂದೊಂದು ಸ್ವಭಾವ ಇದೆ.
ಮೂರು ತರಹದ ಸ್ವಭಾವ: ಸಾತ್ವಿಕ, ರಾಜಸ, ತಾಮಸ. ಇದೆಲ್ಲ ಸ್ವಭಾವದ ಆಟ. ಬೀಜದಲ್ಲಿ ಯಾವ ಸ್ವಭಾವ ಇರುತ್ತೋ ಅವನ ವೃಕ್ಷಗಳು. ಬೇವಿನ ಬೀಜದಿಂದ ಬೇವಿನ ಮರ, ಮಾವಿನ ಬೀಜದಿಂದ ಮಾವಿನ. ಅದರ ಸ್ವಭಾವಕ್ಕೆ ತಕ್ಕಂತೆ, ಜೀವ ಸ್ವಭಾವಕ್ಕೆ ತಕ್ಕಂತೆ ಆಯಾಯ ವ್ಯಕ್ತಿಗಳ ಸ್ವಭಾವ. ನೀವು ಜಗತ್ತಿನಲ್ಲಿ ಒಳ್ಳೆಯದಿದ್ರೂ ಕೂಡ ಅವರಿಗೆ ಹೇಸಿಯಾಗಿ ಜೀವ ಸ್ವರೂಪ ಹೊಲಸುತ್ತದೆ, ತಾಮಸವಾಗಿದ್ದರೆ. ಒಳ್ಳೆಯ ಮಂಗಳಮಯವಾದ ವಿದ್ಯೆಗಳು, ಮಂಗಳಮಯವಾಗಿರ್ತಕ್ಕಂಥ ವಿಚಾರಗಳು ಕೆಟ್ಟದಾಗಿ ಅಂತ ಶ್ರೀಮದಾಚಾರ್ಯರು ಹೊರಟಿದೆ. ಆದ್ದರಿಂದ ದೋಷಗಳು ತುಂಬಿದ ಸ್ವರೂಪ, ತಾಮಸ ಸ್ವಭಾವದ ವ್ಯಕ್ತಿಗಳ ಸ್ವಭಾವವೇ ಆ ಥರ ಅಂತ ಅವರು ಈ ಥರ ಮಾತಾಡ್ತಾರೆ ಅಂತ ನಾವು ತಿಳ್ಕೊಳ್ಬೋದು. ಇಷ್ಟು ವಿಚಾರ. ಯಾರ್ಯಾರು ಏನೇನು ಆಕ್ಷೇಪ ಮಾಡಿದ್ದಾರೆ ಬಹಳ ಹಿಂದಿನಿಂದ ಇತ್ತೀಚಿನವರೆಗೆ ಅನ್ನೋದನ್ನು ನೋಡೋಣ. ನಿಮಗೆ ಗಾಬರಿ ಆಗುತ್ತೆ, ಸಿಟ್ಟು ಬರುತ್ತೆ, ಎಲ್ಲ ಆಗುತ್ತೆ. ವಿಚಿತ್ರನೂ ಇದ್ದಾರೆ. ಇನ್ನೊಂದು ನಮ್ಗೆ ಗೊತ್ತಿರ್ಬೋದು, ಇಷ್ಟೆಲ್ಲ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ನಮಗೆ ಸಮಯನೇ ಇಲ್ಲ. ಆದರೂ ಕೆಲವೊಂದು ಬರೆದಂಥ ಒಂದು ಶ್ರೀಗಳವರ ಆಜ್ಞೆ ಮೇಲೆ ಪೂಜ್ಯ ಆಚಾರ್ಯರಲ್ಲಿ ವಿಜ್ಞಾಪಿಸಿಕೊಳ್ತಾ ಆ ರಾಮಾಯಣವನ್ನು, ಸಂಕ್ಷಿಪ್ತ ರಾಮಾಯಣವನ್ನು ಕೆಲವೇ ಶ್ಲೋಕಗಳಲ್ಲಿ ಬರೆದಿದ್ದಾರೆ. ಆದೋ ರಾಮ ತಪೋವನಾಭಿಗಮನಂ ಋತ್ವಾ ಮೃಗಂ ಕಾಂಚನಂ ವೈದೇಹಿ ಹರಣಂ ಜಟಾಯು ಮರಣಂ ಸುಗ್ರೀವ ಸಂಭಾಷಣಂ ವಾಲಿ ನಿಗ್ರಹಣಂ ಸಮುದ್ರ ತರಣಂ ಪಶ್ಚಾತ್ ರಾವಣ ಕುಂಭಕರ್ಣ ಹನನಂ ಏತದ್ದೇ ರಾಮಾಯಣ. ಇಷ್ಟನ್ನು ಪಠಣ ಮಾಡಿದರೂ ಕೂಡ ರಾಮಾಯಣದ ಪುಣ್ಯ ನಾವು ಬರ್ತದೆ. ಅಂತಹ ಶ್ರೀಮದ್ ರಾಮಾಯಣದ ಕುರಿತಾಗಿ ಪೂಜ್ಯ ಆಚಾರ್ಯರು ಇವತ್ತು ಪರಮ ಪೂಜ್ಯ ಸುಬುಧೇಂದ್ರ ಶ್ರೀಪಾದಂಗಳವರಿಗೆ ವಾಕ್ಯಾರ್ಥ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಕುಂಭಕೋಣದಲ್ಲಿ ನಡೀತಕ್ಕಂಥ ವಾಕ್ಯಾರ್ಥ ಸಭೆಯ ಸಿದ್ಧತೆಯಲ್ಲಿ ಇದ್ದರು. ಶ್ರೀಗಳವರು ಶ್ರೀಗಳವರನ್ನು ಕೇಳಿದಾಗ ಪರಮ ಪೂಜ್ಯ ರಾಘವೇಂದ್ರ ಮಠಾಧೀಶರಾದಂಥ ಸುಬುಧೇಂದ್ರ ಶ್ರೀಪಾದಂಗಳವರು ಪೂಜ್ಯ ಆಚಾರ್ಯರಿಗೆ ಗಂಗಾವತಿ ಕಾರ್ಯಕ್ರಮ ಯಾವುದೇ ಕಾರಣಕ್ಕೆ ತಪ್ಪಿಸಬಾರ್ದು, ನೀವು ಅದನ್ನು ಮುಗಿಸ್ಕೊಂಡು ರಾತ್ರಿನೇ ಬಸ್ ಅಂತ ಹೇಳಿ ಆಜ್ಞೆ ಮಾಡಿ ಕಳಿಸಿದ್ದಾರೆ. ಅವ್ರು ಬಂದ ತಕ್ಷಣ ಅದನ್ನೇ ಹೇಳಿದ್ರು. ನಮಗೂ ಮತ್ತು ಕಣ್ಣವ ಮಠಕ್ಕೆ ಬಹಳ ವಿನಾವ ಸಂವಾದ ಇದೆ. ಅವರು ನಾವು ಕೂಡ ಒಂದೇ ವಿದ್ಯಾಪೀಠದಲ್ಲಿ ಓದಿದಂಥದ್ದನ್ನು ಕೂಡ ಆಚಾರ್ಯ ಹೇಳಿದರು. ಅಂತಹ ಶ್ರೀಗಳವರ ಮಂತ್ರಾಲಯದಿಂದ ಆಗಮಿಸಿದಂತಹ ಪೂಜ್ಯ ಆಚಾರ್ಯರಿಗೆ ಪರಮ ಪೂಜ್ಯ ಶ್ರೀಪಾದಂಗಳ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊಳ್ತಾ, ಇಲ್ಲಿ ನಡೆದಿರುವ ಎಲ್ಲ ಕ್ಷೇತ್ರಗಳ ಪರವಾಗಿ ಹಾಗೂ ಯೋಗೀಶ್ವರ ಯಜ್ಞ ದೇವಸ್ಥಾನ ಸಮಿತಿ ಪರವಾಗಿ